ಸಿಂಹರಾಶಿ ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂತಹ ದಿವಸ. ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ತಿಳಿಬೇಕಾದಂತಹ ದಿವಸವಾಗುತ್ತೆ. ಹೊಸ ಸ್ನೇಹಿತರು ಸಿಗಬಹುದು. ವ್ಯಾಪಾರ ವ್ಯವಹಾರಾದಿಗಳಿಂದ ಉತ್ತಮವಾದಂತಹ ಲಾಭಕ್ಕೆ ಅವಕಾಶ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಸಾಧನೆಗೆ ಅವಕಾಶಗಳಾಗತ್ತೆ. ಪ್ರಯಾಣದ ವಿಚಾರ ಏನಾದರೂ ಇದ್ದರೆ ನಾಳೆಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ತುಂಬ ಅಗತ್ಯ ಇದ್ದರೆ ರಾಹುಕಾಲವನ್ನು ಬಿಟ್ಟು ನಂತರದಲ್ಲಿ ಪ್ರಯಾಣವನ್ನು ಮಾಡಿ ಅನ್ನುವಂಥದ್ದು. ಹಣಕಾಸಿನ ವ್ಯವಹಾರಗಳು ಏನೇ ಇರಲಿ ಮಧ್ಯಾಹ್ನದ ನಂತರದಲ್ಲಿ ಮಾಡಿ ಅನುಕೂಲವಾಗುತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಅಥವಾ ಆತ್ಮೀಯ ಬಂಧುಗಳಾಗಲಿ ವಸ್ತುವನ್ನು ದ್ರವ್ಯವನ್ನು ಹಣವನ್ನು ಸಾಲವಾಗಿ ಕೇಳಬಹುದು. ಯಾವ ವ್ಯಕ್ತಿ ಕೇಳ್ತಾ ಇದ್ದಾರೆ ಅನ್ನುವ ಆಧಾರದ ಮೇಲೆ ನಿಮ್ಮ ನಿರ್ಧಾರವನ್ನು ಮಾಡಿ ಬಹಳ ಯೋಚನೆಯನ್ನು ಮಾಡಿ ಆ ಪದಾರ್ಥಗಳನ್ನು ಕೊಡುವಂಥದ್ದು ಕೊಡಲೇಬೇಕಾದಂಥದ್ದು ಇದ್ದರೆ ಮಾತ್ರ ನೀಡಿ ಅನ್ನುವಂಥದ್ದು. ಇಲ್ಲದೇ ಇದ್ದರೆ ಅನನುಕೂಲವಾಗ್ತಕ್ಕಂತಹ ಸಾಧ್ಯತೆ ಇದೆ. ಕೊಟ್ಟಾದ ನಂತರದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು. ಧಾರ್ಮಿಕ ಕಾರ್ಯಗಳ ಬಗ್ಗೆ ಸಂಕಲ್ಪ ಮಾಡೋದಕ್ಕೆ ಮುಂಚಿತವಾಗಿ ಹೆಚ್ಚು ಯೋಚನೆಯನ್ನು ಮಾಡಿ. ಯಾವುದೋ ಒಂದು ದೇವತಾ ಕಾರ್ಯ ಹೋಮ ಹವನ ಮಾಡಿಬಿಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ತಿಳಿದು ನೀವು ವಿಚಾರ ಮಾಡಬೇಕಾದಂಥದ್ದು. ಸಂಕಲ್ಪ ಹರಕೆ ಇದೆಲ್ಲವನ್ನು ತೀರಿಸೋದಕ್ಕೆ ಆಗದಲೇ ತೊಂದರೆಯನ್ನು ಪಡ್ತಾ ಇರ್ತೀರಿ. ಯಾವುದೋ ಕಷ್ಟ ಬಂದಾಗ ಏನೋ ಹರಕೆ ಮಾಡ್ಕೊಂಡಿರ್ತೀರಿ. ಹರಕೆ 12 ವರ್ಷ ಅಂತ ಹೇಳ್ತಾರೆ, ಆದರೂ ಕೂಡ ನಿಮಗೆ ತೀರಿಸೋದಕ್ಕೆ ಆಗಿರೋದಿಲ್ಲ. ಇದರಿಂದ ತುಂಬ ತೊಂದರೆ ಪಟ್ಕೊಳ್ತೀರಿ ಅಂತ ಅರ್ಥ. ಜನ ನಿಮ್ಮ ಮಾತನ್ನು ತಪ್ಪಾಗಿ ತಿಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಮಿತವಾಗಿ ಮಾತಾಡಿ. ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಮಾತಾಡಿ. ಮಾತಿಗೊಂದು ತೂಕ ಇರಲಿ ಅನ್ನುವಂಥದ್ದು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ತುಂಬ ಉತ್ತಮವಾದಂತಹ ದಿವಸ ಇದು. ಹಾಗಾಗಿ ಯೋಗ್ಯವಾದಂತಹ ಕೆಲಸಗಳನ್ನು ಆರಂಭ ಮಾಡಿ ಅದರಿಂದ ಉತ್ತಮವಾದಂತಹ ಫಲವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲೂ ಕೂಡ ಅದೃಷ್ಟವಶಾತ್ ಜೊತೆಗೆ ಗ್ರಹಗತಿಯ ರೀತಿಯಿಂದ ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಹಳೆಯ ಆಸೆಗಳು ಅಥವಾ ಯೋಜನೆಗಳು ಮನಸ್ಸಿನ ಇಷ್ಟಾರ್ಥಗಳು ಇಂದು ನೆರವೇರತಕ್ಕಂತಹ ದಿವಸವಾಗುತ್ತೆ. ಸಮಾಜದಲ್ಲಿ ಗೌರವ ಪ್ರಶಸ್ತಿ ಉತ್ತಮವಾದಂತಹ ಸ್ಥಾನ ಮಾನ ಇತ್ಯಾದಿಗಳೆಲ್ಲ ಸಿಕ್ಕುವಂತಹ ದಿವಸ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥದ್ದು. ನಿಮ್ಮ ಕುಲದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಶರೀರದ ಭಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದಾಗತ್ತೆ. ದೂರಿನ ಪ್ರಯಾಣ ಏನೇ ಇದ್ದರೂ ಕೂಡ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಹಳೆಯ ಸಾಲ ಅಥವಾ ಬಾಕಿ ಏನಾದರೂ ಬರುವಂಥದ್ದಿದ್ದರೆ ಅದು ತೊಂದರೆಗೆ ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಯಾರಿಗೂ ಕೂಡ ಯಾವುದೇ ಭರವಸೆಯನ್ನು ನೀಡಬೇಡಿ. ಅದನ್ನು ಈಡೇರಿಸುವಂಥದ್ದು ಕಷ್ಟವಾಗುತ್ತೆ. ತುಂಬ ಆಲಸ್ಯ ನಿಮ್ಮನ್ನು ಕಾಡ್ತಕ್ಕಂತಹ ದಿವಸವಾಗಿದೆ. ಆಲಸ್ಯವನ್ನು ದೂರ ಮಾಡಿಕೊಳ್ಬೇಕು. ಇಲ್ಲ ಅಂತಾದರೆ ಎಲ್ಲ ಕೆಲಸಗಳಿಗೂ ಕೂಡ ಅದು ಅಡ್ಡಿಯಾಗತ್ತೆ. ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನು ಹರಿಸಿ ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.